ಹಾಯ್ ಹಲೋ ನಮ್ಮೂರು ಚನ್ನಪಟ್ಟಣ. ರೀಸೆಂಟಾಗಿ ನಮ್ಮ ಚನ್ನಪಟ್ಟಣದಲ್ಲಿ ನಡೆದಂಥ ಜಾತ್ರೋತ್ಸವಕ್ಕೆ ಹೋಗಿದ್ದೋ ಅಲ್ಲಿ ಮಾಡಿದಂಥ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ದೇವಸ್ಥಾನ ಬಂದು ಚನ್ನಪಟ್ಟಣದ ನಿಯರು ಮಳ್ಳೂರು ಹತ್ರ ಬರುತ್ತೆ. ಈ ದೇವಸ್ಥಾನನ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಹಾಗೂ ಅಂಬೆಗಾಲಿನ ಕೃಷ್ಣನ ದೇವಸ್ಥಾನ ಅಂತ ಕೂಡ ಕರಿತೀವಿ. ಈ ಜಾತ್ರೆ ಬಂದು ಬೆಳಗಿನ ಜಾವ ನಡೆಯುತ್ತೆ. ನಾವು ಬೆಳಗ್ಗೆ ಬರೋಕ್ಕಾಗಲಿಲ್ಲ, ಹಾಗೆ ಸಮ್ಮರ್ ಇದರಿಂದ ಬಿಸಿಲು ತುಂಬ ಇತ್ತು, ಮಕ್ಕಳು ಕರ್ಕೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಸಂಜೆ ಬಂದು ಕೂಡ ಪೀಸ್ಫುಲ್ಲಾಗಿ ದೇವ್ರನ್ನ ನೋಡಿಕೊಂಡು ದೇವ ದರ್ಶನ ಮಾಡಿಕೊಂಡು ಬಂದ. ಇನ್ನು ಈ ದೇವಸ್ಥಾನದ ಹಿಸ್ಟ್ರಿ ನೋಡೋದಾದರೆ ಇದು ಅಂಬೆಗಾಲು ಕೃಷ್ಣನ ಟೆಂಪಲ್ ಅಂತಲೇ ಫೇಮಸ್ ಆಗಿದೆ. ಯಾಕಂದರೆ ಇಲ್ಲಿ ಒಂದು ಆಕರ್ಷಕವಾದ ಅಂಬೆಗಾಲಿನ ಕೃಷ್ಣ ಇದೆ. ಹಾಗೆ ಸಂತಾನ ಭಾಗ್ಯ ಇಲ್ಲದವರು ಕೂಡ ಹೆಚ್ಚಾಗಿ ಇಲ್ಲಿ ಬಂದು ಈ ಅಂಬೆಗಾಲು ಕೃಷ್ಣನಿಗೆ ಪೂಜೆ ಮಾಡ್ತಾರೆ. ಇದು ಮೂಲ ವಿಗ್ರಹ ಸ್ಥಾಪನೆ ಮಾಡಿದವರು ಬಂದು ಕಣ್ವ ಮಹರ್ಷಿಗಳು. ಹಾಗೆ ಇನ್ನೊಂದೇನಪ್ಪ ಅಂದರೆ ಮೈಸೂರಿನ ಮಹಾರಾಜರು ಕೂಡ ಈ ಅಂಬೆಗಾಲು ಕೃಷ್ಣನಿಗೆ ಪೂಜೆ ಮಾಡಿ ಸಂತಾನ ಭಾಗ್ಯ ಪಡ್ಕೊಂಡಿದ್ರು ಎಂಬ ಕಥೆ ಕೂಡ ಇದೆ. ಹಾಗೆ ಕೃಷ್ಣನ ಮೇಲೆ ಹೆಚ್ಚು ಪ್ರೀತಿ ಕೂಡ ಹೊಂದಿದ್ರು. ಸಂತಾನ ಭಾಗ್ಯ ಇಲ್ಲದವರು ಇಲ್ಲಿ ಈ ಅಂಬೆಗಾಲು ಕೃಷ್ಣನ ಪೂಜೆ ಮಾಡಿ ಒಂದು ತೊಟ್ಟೆಲನ್ನು ಅರ್ಪಿಸಿ ಹಾಗೆ ಬೆಣ್ಣೆ ಕೂಡ ನೈವೇದ್ಯವಾಗಿ ನೀಡ್ತಾರೆ. ಇದರಿಂದ ಮಕ್ಕಳಾಗುತ್ತೆ ಎಂಬ ಕೂಡ ಒಂದು ಪ್ರಖ್ಯಾತಿ ಪಡ್ಕೊಂಡಿದೆ. ಹಾಗೆ ಪ್ರತಿ ಶುಕ್ರವಾರ ಇಲ್ಲಿ ತಮ್ಮ ಮಕ್ಕಳಿಗೆ ಒಂದು ಕೃಷ್ಣನ ವೇಷ ಆಗಲಿ ರಾಧೆ ವೇಷ ಹಾಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ಈ ಕೃಷ್ಣ ಎಷ್ಟು ಆಕರ್ಷಕವಾಗಿದೆ ಅಂತ ಅಂದರೆ ಈ ಅಂಬೆಗಾಲು ಕೃಷ್ಣ ಕರ್ನಾಟಕದಲ್ಲೇ ಇರುವಂಥ ಏಕೈಕ ಬಾಲಕೃಷ್ಣನ ವಿಗ್ರಹ. ಈ ಕೃಷ್ಣ ಎಷ್ಟು ಮುದ್ದಾಗಿರ್ತಾನೆ ಅಂದರೆ ಮಕ್ಕಳು ಯಾವ ರೀತಿ ಅಂಬೆಗಾಲು ಇಡ್ತಾ ಇರ್ತಾರೆ ಅದೇ ರೀತಿ ಈ ಕೃಷ್ಣ ಇರ್ತಾನೆ. ಹಾಗೆ ಕೈಯಲ್ಲೂ ಕೂಡ ಒಂದು ಬೆಣ್ಣೆ ಇಟ್ಕೊಂಡಿರ್ತಾನೆ. ನೋಡೋಕ್ಕಂತೂ ತುಂಬಾ ಮುದ್ದಾಗಿರ್ತಾನೆ. ಇನ್ನು ಬೆಣ್ಣೆ ಅಲಂಕಾರ ಮಾಡಿದಾಗಂತೂ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಅಲಂಕಾರ ಮಾಡಿರ್ತೀವಿ ಅದೇ ರೀತಿ ತುಂಬಾ ಮುದ್ದಾಗಿ ಕಾಣಿಸ್ತಾನೆ. ಆ ರೀತಿ ಇರುತ್ತೆ ಈ ಅಂಬೆಗಾಲು ಕೃಷ್ಣ. ಹಾಗೆ ಮಕ್ಕಳ ಭಾಗ್ಯ ಯಾರ್ಯಾರು ಬೇಕು ಅಂತ ಕಾಯ್ತಿರ್ತೀರ ಅವರು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು.